ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಅಂತಕ್ಕಂಥದ್ದು ಈಗ ಒಂದು ರೀತಿ ಜೋರಾಗ್ತಾ ಇದೆ. ಯಾಕೆಂದರೆ ಇಡೀ ರಾಜಕೀಯ ಕಾಂಗ್ರೆಸ್ ರಾಜಕೀಯ ದೆಹಲಿಗೆ ಶಿಫ್ಟ್ ಆಗಿತ್ತು. ಸಿ ಎಂ ಮತ್ತು ಡಿ ಸಿ ಎಂ ಎಲ್ಲರೂ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ರು. ಆದರೆ ನಿನ್ನೆ ಸಿದ್ದರಾಮಯ್ಯನವರು ಸಿಡಿಸಿದ ಒಂದು ಬಾಂಬ್ ತಲ್ಲಣಕ್ಕೆ ಕಾರಣ ಆಗ್ಬಿಟ್ಟಿದೆ. 5 ವರ್ಷವೂ ನಾನೇ ಸಿ ಎಂ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ನಿನ್ನೆ ಸಿದ್ದು ಪವರ್ ಪಂಚ್ ಕೊಟ್ಟರೂ ಕೂಡ ಡಿ ಕೆ ಶಿವಕುಮಾರ್ ಫುಲ್ ಸೈಲೆಂಟ್ ಆಗಿದ್ದಾರೆ. ದೆಹಲಿಯಲ್ಲಿದ್ದರೂ ಕೂಡ ಪ್ರತಿಕ್ರಿಯೆಗೆ ಡಿ ಸಿ ಎಂ ಡಿ ಕೆ ಸಿಗ್ತಾ ಇಲ್ಲ. ಹಾಗೆ ನೋಡೋಕೆ ಹೋದರೆ ನಿನ್ನೆ ರಾತ್ರಿನೇ ಬೆಂಗಳೂರಿಗೆ ಬರಬೇಕಾಗಿತ್ತು ಡಿ ಕೆ ಶಿವಕುಮಾರ್. ಇಲ್ಲ, ಟಿಕೆಟ್ ಕ್ಯಾನ್ಸಲ್ ಮಾಡ್ತಾರೆ. ಬೆಳಿಗ್ಗೆ 10:30 ಹೊರಡಬೇಕಾಗಿತ್ತು, ಅದು ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿ ಇದೆ. 2 ಬಾರಿ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡು ಹೈಕಮಾಂಡ್ ಭೇಟಿಗೆ ಕಾದು ಕುಳಿತಿದ್ದಾರೆ ಡಿ ಕೆ ಶಿವಕುಮಾರ್. ಮಾಧ್ಯಮದವರ ಪ್ರತಿಕ್ರಿಯೆಗೆ ಕೂಡ ಅವರು ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಸಿದ್ದರಾಮಯ್ಯನವರು ನಿನ್ನೆ 5 ವರ್ಷ ನಾನೇ ಸಿ ಎಂ ಅಂತ ಹೇಳಿದ್ರು. ಪವರ್ ಶೇರಿಂಗ್ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತಂದರು. ಡಿ ಕೆ ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅಂತ ಹೇಳಿದರು. ಸೊ ಇದೆಲ್ಲದರಿಂದ ಡಿ ಕೆ ಶಿವಕುಮಾರ್ ಸೈಲೆಂಟ್, ಮೌನಕ್ಕೆ ಮೊರೆ ಹೋಗಿದ್ದಾರೆ. ಎಲ್ಲವನ್ನು ಹೈಕಮಾಂಡ್ ಹೆಗಲಿಗೆ ಹಾಕಿದ್ದಾರೆ. ಈ ನಡುವೆ ರಾಹುಲ್ ಗಾಂಧಿ ಭೇಟಿಗೆ ಕಾದು ಕುಳಿತ ಡಿ ಕೆ ಶಿವಕುಮಾರ್ಗೆ ಅವಕಾಶ ಸಿಕ್ಕಿಲ್ಲ. ಒಡಿಶಾ ಕಡೆಗೆ ತೆರಳಿದ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಭೇಟಿಗೆ ಡಿ ಸಿ ಎಂ ಡಿ ಕೆ ಶಿ ಪ್ರಯತ್ನ ಪಟ್ಟಿದ್ದಾರೆ. ಕುತೂಹಲ ಮೂಡಿಸಿದೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅಂತ. ಏನಾದರೂ ಒಂದು ಭರವಸೆಯನ್ನು ಪಡ್ಕೊಂಡೇ ಬರಬೇಕು ಅಂತ ಕೂತಿದ್ದಾರೆ. ಅದಕ್ಕೋಸ್ಕರನೇ 2 ಸರ್ತಿ ಟಿಕೆಟನ್ನು ಕ್ಯಾನ್ಸಲ್ ಮಾಡಿಕೊಂಡು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದಾರೆ ಡಿ ಕೆ ಶಿವಕುಮಾರ್. ಏನಿದು ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟು? ನಾನೇ ಸಿ ಎಂ ಅಂತ ಘಂಟಾಘೋಷವಾಗಿ ಹೇಳಿದ್ದಾರೆ. ಸೊ ಅವರವರ ನಡುವೆ ಆದಂತಹ ಒಪ್ಪಂದ ಆದರೂ ಏನು? ಹೈಕಮಾಂಡ್ನ ಕ್ಲಾರಿಟಿ ಏನು? ಮೇಯ್ನ್ ಡಿ ಕೆ ಶಿವಕುಮಾರ್ಗೆ ಬೇಕಾಗಿರೋದು ಹೈಕಮಾಂಡ್ ಕ್ಲಾರಿಟಿ. ನೀವೇನು ಹೇಳ್ತೀರಾ ಹೇಳಿ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ನಿನ್ನೆ ಸಾಯಂಕಾಲನೇ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಬರಬೇಕಾಗಿತ್ತು, ಬಂದಿಲ್ಲ. 2 ಸರ್ತಿ ಟಿಕೆಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ ಏನು ಒಂದು ಹೈಕಮಾಂಡ್ನಿಂದ ಒಂದು ಕ್ಲಾರಿಟಿ ತಗೊಂಡೇ ಬರಬೇಕು ಅಂತನಾ ಹೇಗೆ ಅಂತ? ಅರವಿಂದ್, ನೋಡಿ, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಿನ ಬಾಕಿ ಉಳಿದಂಥ ಅವಧಿಗೂ ನಾನೇ ಮುಖ್ಯಮಂತ್ರಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದರು. ಈ ಹೇಳಿಕೆಯ ನಂತರ ಒಂದಿಷ್ಟು ಆಕ್ರೋಶ ಡಿ ಕೆ ಶಿವಕುಮಾರ್ ವಲಯದಲ್ಲಿ ಕಂಡು ಬರ್ತಾ ಇರುವಂಥದ್ದು. ನಿನ್ನೆ ಇಡೀ ದಿನ ಅವರು ಯಾರ ಕೈಗೂ ಸಿಗದಂತೆ ಓಡಾಡ್ತಾ ಇದ್ರು. ಸಂಜೆ ಸುರ್ಜೇವಾಲಾ ಅವರ ನಿವಾಸದಲ್ಲಿ ಸಭೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಹೆಚ್ಚು ಮಾತನಾಡಲಿಲ್ಲ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ನಿಗಮ ಮಂಡಳಿ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪ್ರಸ್ತಾಪಗಳು ಏನಿದ್ವು ಅವನ್ನೆಲ್ಲವನ್ನ ಸುರ್ಜೇವಾಲಾ ಅವರ ಮುಂದೆ ಇಟ್ಟು ಹೆಚ್ಚು ಮಾತನಾಡದೆ ಅಲ್ಲಿಂದ ತೆರಳುವಂಥ ಕೆಲಸವನ್ನು ಮಾಡಿದರು. ರಾತ್ರಿ ಅಲ್ಲಿಂದ ಹೊರಡಬೇಕಾದಂಥ ಸಂದರ್ಭದಲ್ಲೂ 11 ಗಂಟೆಗೆ ನಂದು ಫ್ಲೈಟ್ ಇದೆ, ನಾನು ಹೊರಡಬೇಕು ಅನ್ನುವಂಥ ಕಾರಣಕ್ಕೆ ಅಲ್ಲಿಂದ ನಿರ್ಗಮಿಸ್ತಾರೆ. ಅದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿಯಾಗಲ್ಲ, ಫ್ಲೈಟ್ ಇದೆ, ಹೋಗಲೇಬೇಕು ಅನ್ನುವಂಥ ಕಾರಣಕ್ಕೆ ಅವರು ಅಲ್ಲಿಂದ ಹೊರಡ್ತಾರೆ. ಆದರೆ ಏಕಾಏಕಿ ಅಲ್ಲಿಂದ ಹೊರಟ ಮೇಲೆ ಆ ಫ್ಲೈಟನ್ನು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಬೆಳಗ್ಗೆ 8 ಗಂಟೆಗೆ ಮತ್ತೆ ಹೋಗಬೇಕು ಅನ್ನೋ ಕಾರಣಕ್ಕೆ ಮತ್ತೆ 8 ಗಂಟೆಗೆ ಮತ್ತೊಂದು ಫ್ಲೈಟನ್ನು ಬುಕ್ ಮಾಡ್ಕೊಳ್ತಾರೆ. ಆ 8 ಗಂಟೆ ಫ್ಲೈಟನ್ನು ಕೂಡ ಅವರು ಕ್ಯಾನ್ಸಲ್ ಮಾಡ್ಕೊಳ್ತಾರೆ. ಅಂತಿಮವಾಗಿ 10 ಗಂಟೆ ಫ್ಲೈಟಿಗೆ ಅವರೀಗ ಬೆಂಗಳೂರಿನತ್ತ ತೆರಳಿರುವಂಥದ್ದು. ಅಂದರೆ ಈ ಗ್ಯಾಪ್ ಏನಿದೆ, ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯ ಗ್ಯಾಪ್ ಏನಿದೆ, ಈ ಅವಧಿಯಲ್ಲಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಮುಖ್ಯವಾಗಿ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಇವ್ರನ್ನ ಭೇಟಿ ಮಾಡಿ ಈ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಯಾರ ಭೇಟಿಯೂ ಕೂಡ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಸೊ ಯಾರ ಭೇಟಿಯೂ ಸಾಧ್ಯ ಆಗಿಲ್ಲ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡ ಮೇಲೆ ಈಗ ಅವರು 10 ಗಂಟೆಗೆ ವಾಪಸ್ ತೆರಳಿಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಅನ್ನುವಂಥ ಲೆಕ್ಕಾಚಾರಗಳಿತ್ತು. ಆದರೆ ರಾಹುಲ್ ಗಾಂಧಿ ಅವರು ಒಡಿಶಾ ಪ್ರವಾಸದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರಿಗೆ ಡಿಸಿಎಂ ಅವರು ಹೊರಟಿರುವಂಥದ್ದು. ರೈಟ್, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗೆ ಪ್ರಮುಖರಾದವರನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಡಿ ಸಿ ಎಂ, ಆಗಿಲ್ಲ ಅಂತ.